ಗೂಟ ನೆಡಲಿಕ್ಕೆ ಅಥವಾ ಅಡಿಕೆ ಸಸಿ ಹಾಕಲಿಕ್ಕೆ ಅಥವಾ ತೆಂಗಿನ ಸಸಿ ಹಾಕಲಿಕ್ಕೆ ಅಥವಾ ಒಬ್ಬೆ ಸೈಡಲ್ಲಿ ಕಂಬ ನೆಡಲಿಕ್ಕೆ ಎಲ್ಲ ರೀತಿಯ ಬಿಟ್ಗಳು ಸಿಗ್ತವೆ ಬರುತ್ತೆ. ಒಂದು ಸಿಂಗಲ್ ಲೇಯರ್ ಬಿಟ್ಟು ಬರುತ್ತೆ, ಇನ್ನೊಂದು ಡಬಲ್ ಲೇಯರ್ ಬಿಟ್ಟು ಬರುತ್ತೆ, ಇನ್ನೊಂದು ಕೋನ್ ಟೈಪ್ ಅಂತೇಳಿ 3 ಥರ ಬಿಟ್ಟು ಸಿಗುತ್ತೆ. ಯಾವೆಲ್ಲ ಬಿಟ್ಟು ನಾವು ಉಪಯೋಗಿಸ್ಬೋದು ಅಂದರೆ 2 ಇಂಚಿನ ಬಿಟ್ಟು, 4 ಇಂಚಿನ ಬಿಟ್ಟು, 6 ಇಂಚಿನ ಬಿಟ್ಟು, 8 ಇಂಚಿನ ಬಿಟ್ಟು, 10 ಇಂಚಿನ ಬಿಟ್ಟು, 12 ಇಂಚಿನ ಬಿಟ್ಟು ತನಕಲೂ ಉಪಯೋಗ. ಅರ್ಥೇಗರಲ್ಲಿ ನಮ್ಮಲ್ಲಿ 52 cc, 62 cc ಮತ್ತು 72 cc ಮತ್ತು 68 cc 3-4 ರೀತಿ ಮಾಡಲ್ಗಳು ಸಿಗ್ತವೆ. ಅದರಲ್ಲಿ ಟ್ರಾಲಿ ಟೈಪ್ ಅರ್ಥೇಗರ್ ಕೂಡ. ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅರ್ಥೇಗರ್ ಡಿಗ್ಗರ್ ಗುಂಡಿ ಹೊಡೆಯುವ ಯಂತ್ರದ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದು ಶ್ರೀ ರಂಗನಾಥ ಅಗ್ರಿಕೇರ್ ಅಂತೇಳಿ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು. ಇವರಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕ ಡಿಸ್ ಬ್ಯಾಂಕ್ ಎದುರುಗಡೆ ಅಂಗಡಿ ಬರುತ್ತೆ. ಬಂದೊಂದ್ಸಲ ವಿಸಿಟ್ ಮಾಡಿ. ನಮ್ಮಲ್ಲಿ ಅರ್ಥೇಗರಲ್ಲಿ 3-4 ವೆರೈಟಿ ಗುಂಡಿ ಹೊಡೆಯುವ ಯಂತ್ರಗಳು ಸಿಗ್ತವೆ. ಮತ್ತು ಅದಕ್ಕೆ ಕೃಷಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಮಿಷಿನರಿಗಳು ನಮ್ಮಲ್ಲಿ ಸಿಗ್ತವೆ. ಬಂದೊಂದ್ಸಲ ವಿಸಿಟ್ ಮಾಡಿದ್ರೆ ಎಲ್ಲ ರೀತಿಯ ಮಿಷಿನ್ಗಳನ್ನೂ ನೋಡ್ಬೋದು. ಇದು ಅರ್ಥೇಗರಲ್ಲಿ ನಮ್ಮಲ್ಲಿ 52 cc, 62 cc ಮತ್ತು 72 cc ಮತ್ತು 68 cc 3-4 ರೀತಿ ಮಾಡಲ್ಗಳು ಸಿಗ್ತವೆ. ಅದರಲ್ಲಿ ಟ್ರಾಲಿ ಟೈಪ್ ಅರ್ಥೇಗರ್ ಕೂಡ ಅವೈಲೇಬಲ್ ಸಿಗುತ್ತೆ. 52 cc ದೊಂದು, ಈಗ 68 cc ದೊಂದು 2 ಮಾಡಲ್ ಇಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಯಾವೆಲ್ಲ ಬಿಟ್ಟು ನಾವು ಉಪಯೋಗಿಸ್ಬೋದು ಅಂದರೆ 2 ಇಂಚಿನ ಬಿಟ್ಟು, 4 ಇಂಚಿನ ಬಿಟ್ಟು, 6 ಇಂಚಿನ ಬಿಟ್ಟು, 8 ಇಂಚಿನ ಬಿಟ್ಟು, 10 ಇಂಚಿನ ಬಿಟ್ಟು, 12 ಇಂಚಿನ ಬಿಟ್ಟು ತನಕಲೂ ಉಪಯೋಗಿಸ್ಬೋದು. ಅದರಲ್ಲಿ ಬಿಟ್ಗಳಲ್ಲಿ 2-3 ರೀತಿ ಬಿಟ್ಗಳು ಬರ್ತವೆ. ಈಗ ಮಿಷಿನ್ಗಳು ಪ್ರೈಸು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅರ್ಥೇಗರಲ್ಲಿ ನಮ್ಮಲ್ಲಿ 10,000 ಸ್ಟಾರ್ಟಿಂಗ್ ಸಿಗುತ್ತೆ. ಈಗ ಈ ಬ್ರಷ್ಗೆ ಈ ಅರ್ಥೇಗರ್ ಬಂದು 52 cc 10,000 ಮಾಡಲ್ಲು. ಇದು 68 cc ಬಂದು 14,000 ಮಾಡಲ್ಲು. ಅಂದರೆ ಈಗ ಮಾಡಲ್ಗಳ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಬಿಟ್ಗಳ ಮೇಲೂ ಪ್ರೈಸ್ ಡಿಪೆಂಡ್ ಆಗುತ್ತೆ. 3 ರೀತಿ ಬಿಟ್ಟು ಬರುತ್ತೆ. ಒಂದು ಸಿಂಗಲ್ ಲೇಯರ್ ಬಿಟ್ಟು ಬರುತ್ತೆ, ಇನ್ನೊಂದು ಡಬಲ್ ಲೇಯರ್ ಬಿಟ್ಟು ಬರುತ್ತೆ, ಇನ್ನೊಂದು ಕೋನ್ ಟೈಪ್ ಅಂತೇಳಿ 3 ಥರ ಬಿಟ್ಟು ಸಿಗುತ್ತೆ. ಅದರಲ್ಲಿ 3 ಥರ ಬಿಟ್ಗಳ ಮೇಲೆ ಪ್ರೈಸು ಡಿಪೆಂಡ್ ಆಗುತ್ತೆ. ಏಕೆಂದರೆ ಬಿಟ್ಗಳ ಮೇಲೆ ಮಿಷಿನ್ಗಳ ರೇಟು ಕೂಡ ಪ್ರೈಸು ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ ಎಲ್ಲ ರೀತಿಯ ಬಿಟ್ಗಳು ಸಿಗ್ತವೆ. 2 ಇಂಚಿನ ಬಿಟ್ಟು, 4 ಇಂಚಿನ ಬಿಟ್ಟು, 6 ಇಂಚಿನ ಬಿಟ್ಟು, 8 ಇಂಚಿನ ಬಿಟ್ಟು, 10 ಇಂಚಿನ ಬಿಟ್ಟು, 12 ಇಂಚಿನ ಬಿಟ್ಟು ತನಕ ಸಿಗ್ತವೆ. 3 ಇಂಚಿನ ಬಿಟ್ಟು ಎಲ್ಲ ರೀತಿ ಬಿಟ್ಗಳು ಸಿಗ್ತವೆ. ಈಗ ಗೂಟ ನೆಡಲಿಕ್ಕೆ ಅಥವಾ ಅಡಿಕೆ ಸಸಿ ಹಾಕಲಿಕ್ಕೆ ಅಥವಾ ತೆಂಗಿನ ಸಸಿ ಹಾಕಲಿಕ್ಕೆ ಅಥವಾ ಒಬ್ಬೆ ಸೈಡಲ್ಲಿ ಕಂಬ ನೆಡಲಿಕ್ಕೆ ಎಲ್ಲ ರೀತಿಯ ಬಿಟ್ಗಳು ಸಿಗ್ತವೆ. ನೀವು ಒಂದು ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಕೆಲಸ ಇದೆ ಅದ್ರ ಮೇಲೆ ಬಿಟ್ಗಳು ಮಿಷಿನ್ಗಳು ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಅಂದರೆ ಇದು ಪ್ರೈಸ್ಗಳು ನಮ್ಮಲ್ಲಿ ಅರ್ಥೇಗರ್ ಅಂತ ಬಂದಾಗ ಈಗ ಸ್ಟಾರ್ಟಿಂಗ್ ರೇಟ್ 10,000ದಿಂದಲೂ ಅರ್ಥೇಗರ್ಗಳು ಸಿಗ್ತವೆ. 10,000ದಿಂದ ಅಪ್ ಟು 18,000ವರೆಗೂ ಅರ್ಥೇಗರ್ ಸಿಗುತ್ತೆ. ನೀವು ಒಂದು ಸಲ ವಿಸಿಟ್ ಮಾಡಿದ್ರೆ ನೋಡ್ಬೋದು. ಇದರಲ್ಲಿ ಈಗ ತೋಟಗಳಲ್ಲಿ ಅಡಿಕೆ ಸಸಿ ಹಾಕಲಿಕ್ಕೆ ಸ್ಪೆಸಿಫಿಕ್ಕಾಗಿ ಅಡಿಕೆ ಸಸಿ ಹಾಕಲಿಕ್ಕೆ ಕೆಲವರು 6 ಇಂಚಿನ ಬಿಟ್ಟು ಕೇಳ್ತಾರೆ, ಕೆಲವರು 8 ಇಂಚಿನ ಬಿಟ್ಟು ಕೇಳ್ತಾರೆ. ಅವರು ರೈತರ ಮೇಲೆ ಡಿಪೆಂಡ್ ಆಗುತ್ತೆ. 6 ಇಂಚಿನ ಬಿಟ್ಟು ಬೇಕಂದ್ರೆ 6 ಇಂಚಿನ ಬಿಟ್ಟು, 8 ಇಂಚಿನ ಬಿಟ್ಟು ಬೇಕಂದ್ರೆ 8 ಇಂಚಿನ ಬಿಟ್ಟು ಎಲ್ಲ ರೀತಿ ಬಿಟ್ಟು ಕೊಡ್ತೀವಿ. ಮತ್ತು ಅದರಲ್ಲಿ ಡಬಲ್ ಲೇಯರು, ಸಿಂಗಲ್ ಲೇಯರು, ಕೋನ್ ಟೈಪ್ ಅಂತೇಳಿ 3 ರೀತಿ ಬಿಟ್ಟುಗಳು ಸಿಗ್ತವೆ. ಇದು ಬಿಟ್ಟು ಮೇಲೆ ಕೆಲಸ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಗ ಒಬ್ಬರು ಮಾಡೋಕ್ಕೂ ಕೆಲಸಕ್ಕೆ ಇಬ್ಬರು ಮಾಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಈ ಮಿಷಿನಲ್ಲಿ ಯಾವುದೇ ಮಿಷಿನ್ ತಗೊಂಡ್ರು 52 cc ತಗೊಂಡ್ರು 62 cc ತಗೊಂಡ್ರು ಇದು ಇಬ್ಬರು ಇಟ್ಕೊಂಡು ಯೂಸ್ ಮಾಡಿದ್ರೆ ಉತ್ತಮ. ಗುಣಿ ಹೊಡಿಲಿಕ್ಕೆ ನಾವು ಆ ಕಡೆ ಈ ಕಡೆ ಕ್ರಾಸ್ ಆಗದಂಗೆ ನೀಟಾಗಿ ಗುಣಿ ಮಾಡಲಿಕ್ಕೆ ಇದು ಗುಂಡಿ ಹೊಡ್ಕೊಳ್ಳಿಕ್ಕೆ ಒಂದೇ ರೀತಿ ಇದು ಇಬ್ಬರು ಇಟ್ಕೊಂಡು ಕೆಲಸ ಮಾಡಿದ್ರೆ ಉತ್ತಮ. ಈಸಿ ಸ್ಟಾರ್ಟರ್ ಇರುತ್ತೆ, ಮೈಲೇಜು ಕೂಡ ಚೆನ್ನಾಗಿ ಬರುತ್ತೆ. ಇದು 1 ಗಂಟೆಯಲ್ಲಿ ಇದು 70ರಿಂದ 80 ಗುಂಡಿ ಹೊಡೆಯುವಷ್ಟು ಕೇಪಬಿಲಿಟಿ ಇರುತ್ತೆ. ರೈತರು ಯಾವ ರೀತಿ ಹೊಡ್ಕೊತಾರೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ, ನೆಲದ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ರೈತರು ಬೇಕು ಅಂದರೆ ಇಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದು. ಇಲ್ಲ ಕರ್ನಾಟಕದಿಂದ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ. ಇದು 2,000 ಅಡ್ವಾನ್ಸ್ ಮಾಡಿ ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿದ್ರೆ ನಾವು ನಿಮ್ಮ ವಿಡಿಯೋ ಮೂಲಕ ರೈತರಿಗೆ ತಲುಪಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಅಂದರೆ ಒಂದು ಸಲ ಬಂದು ಅಂಗಡಿ ಹತ್ರ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ರೈತರು ಬೇಕಾದ ಎಲ್ಲ ರೀತಿಯ ಕೃಷಿ ಯಂತ್ರೋಪಕರಣಗಳು ನಮ್ಮಲ್ಲಿ ಸಿಗ್ತವೆ. ಒಂದು ಸಲ ಬಂದು ವಿಸಿಟ್ ಮಾಡಿ.